ನನ್ನೆಲ್ಲ ಕುಲ ಬಾಂಧವರಿಗೆ, ನನ್ನ ಆತ್ಮೀಯ ಸ್ನೇಹಿತರಿಗೆ ಹಾಗೂ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ ಈ ನಿಮ್ಮ ಬಯಲುಸೀಮೆ ಹುಡುಗ ತಿಪ್ಪೇಶ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ಸೊ ನೀವು ನೋಡ್ತಿದ್ದೀರಾ, ನಾನಿದ್ದೀನಿ ಈ ದಿನ ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕಿನ ಸೊಗಲ ಗ್ರಾಮದಲ್ಲಿ. ಈ ಸೊಗಲ ಏನಕ್ಕೆ ಫೇಮಸ್ ಅಂದರೆ, ಸೊಗಲ ಸೋಮಪ್ಪನಿಗೆ ಫೇಮಸ್ಸು. ಸೊಗಲ ಸೋಮಪ್ಪ ನಂಬಿದವರನ್ನು ಕೈ ಬಿಡಲ್ಲಂತಪ್ಪ. ಸೊಗಲ ಸೋಮಪ್ಪ ಕಂಕಣ ಇಲ್ಲದವರಿಗೆ ಕಂಕಣ ಭಾಗ್ಯ ಕೊಡ್ತಾನಪ್ಪ. ಸೊಗಲ ಸೋಮಪ್ಪ ಮಕ್ಕಳಿಲ್ಲದವರಿಗೆ ತೊಟ್ಟಿಲು ಭಾಗ್ಯ ಕೊಡ್ತಾನಂತಪ್ಪ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ನಾನು ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮ ನಿಮಿತ್ತ ಆ ಒಂದು ಗ್ರಾಮಕ್ಕೆ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಒಂದು ಜಂಗಮವಾಣಿಯಲ್ಲಿ ಒಂದು ತುಣುಕು ಚಿತ್ರಣ ಸೆರೆ ಹಿಡಿದಿದ್ದೀನಿ. ಸೊಗಲ ಗ್ರಾಮಕ್ಕೆ ಎಂಟ್ರಿ ಆಗೋದಕ್ಕಿಂತ ಮುಂಭಾಗದಲ್ಲಿ ಶಿವ ಪಾರ್ವತಿಯವರ ಒಂದು ಮೂರ್ತಿ ಇದೆ. ದ್ವಾರ ಬಾಗಿಲಿಗೆ ಆ ಮೂರ್ತಿನ ಇಟ್ಟಿದ್ದಾರೆ. ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಅಂತಂದೇಳಿ ನೀವು ನೋಡ್ತಾ ಇದ್ದೀರಾ. ಈ ಒಂದು ಗ್ರಾಮಕ್ಕೆ ನಾನು ಹೋಗಿದ್ದೀನಿ. ಗ್ರಾಮಕ್ಕೆ ಹೋಗಿ ಏನು ವಿಶೇಷಪ್ಪ ಅಂತಂದರೆ, ಈ ಗ್ರಾಮದಲ್ಲಿ ಶಿವ ಪಾರ್ವತಿಯವರ ವಿವಾಹವಾದ ಐಕ್ಯ ಸ್ಥಳ ಅಂತಂದೇಳಿ ಕರೀತಾ ಇದ್ದಾರೆ. ಸುಮಾರು 10 ಶತಮಾನಗಳಷ್ಟು ಇತಿಹಾಸ ಇದೆ ಅಂತ ಹೇಳ್ತಾರೆ. ಇದು ಬೆಟ್ಟದ ಮೇಲೆ ಇದೆ ಈ ಒಂದು ದೇವಸ್ಥಾನ. ಬೆಟ್ಟದ ಕೆಳಗಡೆ ನಾನು ಈ ಒಂದು ಸ್ಟಾರ್ಟಿಂಗು ವಿಡಿಯೋನ ಚಿತ್ರೀಕರಣ ಮಾಡ್ತಿದ್ದೀನಿ. ಇದ್ರ ಪಕ್ಕದಲ್ಲಿ ಹೊಂಡ ಇದೆ. ಈ ಹೊಂಡಕ್ಕೆ ನೀರು ಬರ್ತವೆ. ಎಲ್ಲಿಂದ ಬರ್ತವೆ ಅಂತಂದೇಳಿ ಯಾರಿಗೂ ಗೊತ್ತಿಲ್ಲ. ಒಂದು ಅಷ್ಟ ದಿಕ್ಕುಗಳಿಂದಲೂ ಸಹ ನೀರು ಬರ್ತವೆ ಅಂತಂದೇಳಿ ಅಲ್ಲಿನ ಒಂದು ಅರ್ಚಕರು ಹೇಳಿದರು. ಹಂಗಾಗಿ ಅಷ್ಟ ದಿಕ್ಕುಗಳಿಗೆ ಪ್ರತಿ ತಿಂಗಳು ಪ್ರತಿ ದಿವಸನೂ ಪ್ರತಿ ಕ್ಷಣವೂ ನೀರು ಬರುತ್ತಂತೆ. ಒಂದು 100 ಮೆಟ್ಟಿಲುಗಳನ್ನು ಹತ್ತಿದ ನಂತರ ನಮಗೆ ಎಂಟ್ರೆನ್ಸಲ್ಲಿ ಶಿವ ಪಾರ್ವತಿಯವರ ಒಂದು ಮೂರ್ತಿ ಕಾಣಿಸುತ್ತೆ. ಸ್ಟ್ಯಾಚುಗಳಿಟ್ಟಿದ್ದಾರೆ. ಇದು ಶಿವ. ಆ ಕಡೆ ಅವಾಗಲೇ ನೋಡಿದ್ದು ಶಿವ ಪಾರ್ವತಿ ಮತ್ತು ಬಸವಣ್ಣಂದು ನೋಡಿದ್ರಿ. ನಾವು ಎಂಟ್ರೆನ್ಸು ಒಂದು 100 ಮೆಟ್ಟಿಲುಗಳನ್ನ ಹತ್ತಿದ ನಂತರ ನಮಗೆ ಮತ್ತೊಂದು ದ್ವಾರ ಬಾಗಿಲು ಕಾಣಿಸುತ್ತೆ. ಸೋಮೇಶ್ವರ ದೇವಸ್ಥಾನದ್ದು. ಹತ್ಬೇಕಾದ್ರೆ ಸ್ವಲ್ಪ ಸುಸ್ತು ಅನಿಸುತ್ತೆ. ಫ್ಯಾಟ್ ಜಾಸ್ತಿ ಇದ್ದರು, ತೆಳ್ಳಗಿದ್ದರು ಬೇಗ ಹತ್ಬೋದು. ಏನಿದೇನು ಅನಿಸಲ್ಲ. ನೋಡಿ, ಇದು ಒಂದು ದ್ವಾರ ಬಾಗಿಲು ಅಂದರೆ ದೇವಸ್ಥಾನಕ್ಕೆ ಎಂಟ್ರೆನ್ಸ್. ಒಂದು ಟಿಕೆಟ್ ಮಾಡಿಸಿ ದ್ವಾರ ಬಾಗಿಲಕ್ಕೆ ಹೋದ್ವಿ. ಶ್ರೀ ಸೋಮೇಶ್ವರ ದೇವಸ್ಥಾನ, ಕ್ಷೇತ್ರ ಸೊಗಲ. ಇದ್ರ ಒಳಗಡೆ ಹೋದ ತಕ್ಷಣ ನಮಗೆ ಎಂಟ್ರೆನ್ಸಲ್ಲಿ ಮತ್ತೆ ಒಂದು ಶಿವನದು ಸ್ಟ್ಯಾಚು ಕಾಣಿಸುತ್ತೆ. ಆ ಶಿವನ ಸ್ಟ್ಯಾಚು ಮುಂದೆ ನೋಡ್ತಾ ಇದ್ದೀರಾ, ಇದು ಒಂದು ಶಿವನ ಸ್ಟ್ಯಾಚು. ಶಿವನ ಸ್ಟ್ಯಾಚು ಮುಂದಗಡೆ ಇದ್ದೀವಿ ಪ್ರೆಸೆಂಟ್. ಇದು ನೋಡಿ, ಇದು ಸಹ ಒಂದು ದೇವರು ರೂಪ ಇದೆ. ಅದು ಯಾವ ದೇವರು ಏನಂತ ಅಲ್ಲೇ ಬರೆದಿಲ್ಲ, ಮತ್ತು ಅದು ನಾವು ಕೇಳೋಕ್ಕೂ ಹೋಗಲಿಲ್ಲ. ಅಲ್ಲಿ ಯಾರೂ ಇರಲಿಲ್ಲ, ಹಂಗಾಗಿ ಅದ್ರ ಬಗ್ಗೆ ನಾವು ಅಷ್ಟೊಂದು ಕೇಳಲಿಲ್ಲ. ಇವರು 2018ರಲ್ಲಿ ಐಕ್ಯ ಆಗಿದ್ದಾರೆ. ಸೇವಾರತ್ನ ವೇದಮೂರ್ತಿ ಲಿಂಗೈಕ್ಯವಾಗಿದ್ದಾರೆ. ಅವರು ಒಂದು ಮೂರ್ತಿನ ಇಲ್ಲೊಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಊರಿನವರು. ಇದು ಒಂದು ಬಸವಣ್ಣನ ಮುಂಭಾಗ ಒಂದು ಶಿವನ ಒಂದು ಕಲ್ಲುಗಳು ಇಟ್ಟಿದ್ದಾರೆ. ಅದಾದ ನಂತರ ನೋಡಿ, ಈ ಒಂದು ಬೆನ್ನು ನೋವು ಏನಾದರೂ ಇತ್ತಂದ್ರೆ ಈ ಸೊಗಲ ಸೋಮಪ್ಪನ ದೇವಸ್ಥಾನದ ಮುಂಭಾಗದಲ್ಲಿ ಈ ಒಂದು ಕಲ್ಲಿನ ಕೆಳಗಡೆ ಯಾರಾದರೂ ಬೆನ್ನು ನೋವು ಇರ್ತಕ್ಕಂಥವ್ರು ಈ ಭಾಗದಿಂದ ಆ ಭಾಗಕ್ಕೆ ತೆವಳ್ಕೊಂಡು ಹೋದ್ರೆ ಅವ್ರ ಬೆನ್ನು ನೋವು, ಮೈಕೈ ನೋವು ಎಲ್ಲ ಹೋಗುತ್ತೆ ಅಂತಂದೇಳಿ ನಮ್ಮ ಸ್ನೇಹಿತರೊಬ್ಬರು, ಅಲ್ಲಿನ ಒಂದು ಸ್ನೇಹಿತರು ನಮಗೆ ಹೇಳಿದರು. ಯಾರಾದರೂ ಸೊಗಲು ದೇವಸ್ಥಾನಕ್ಕೆ ಹೋದಾಗ ಅವ್ರಿಗೆ ಏನಾದರೂ ಬೆನ್ನು ನೋವು ಇತ್ತು ಅಂತಂದರೆ ಎಂಥವ್ರು ಬೇಕಾದ್ರೂ ತೂರ್ಬೋದು ಅದರೊಳಗಡೆ. ಅಂದರೆ ಅದರೊಳಗಡೆ ತೆವಳಿ ಹೊರಗಡೆ ಬಂದರೆ ಅವ್ರಿಗೆ ಬೆನ್ನು ನೋವು ಹೋಗುತ್ತೆ ಅಂತಂದೇಳಿ ನಮಗೆ ಅಲ್ಲಿ ಒಂದು ಮಾಹಿತಿಯನ್ನು ನೀಡಿದರು. ದೇಶ ಸುತ್ತಬೇಕು, ಕೋಶ ಓದಬೇಕಂತ ಹೇಳ್ತಾರೆ. ಕೋಶ ಓದಂತಹ ವಯಸ್ಸೆಲ್ಲ ಮುಗಿದೋಗಿದೆ ನಮಗೆ ಆಲ್ರೆಡಿ. ಈಗ ಯಾವುದೋ ಕೆಲಸ ಕಾರ್ಯಗಳ ನಿಮಿತ್ತ ಎಲ್ಲಾದರೂ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹಿಂಗೆ ಯಾವುದಾದ್ರೂ ಐತಿಹಾಸಿಕ ಸ್ಥಳ, ಒಂದು ಪ್ರೇಕ್ಷಣೀಯ ಸ್ಥಳ, ದೈವ ಸಂಭೂತವಾದ ಸ್ಥಳ ಸಿಕ್ಕರೆ ವಿಡಿಯೋ ಮಾಡಿ ನನ್ನದೇ ಆಗಿರ್ತಕ್ಕಂಥ ಸಂಭಾಷಣೆ, ಒಂದು ವಾಕ್ ಚಾತುರ್ಯದಿಂದ, ನನ್ನ ಸಂವಹನ ಕೌಶಲ್ಯದಿಂದ ನನ್ನ ಒಂದು ಆತ್ಮೀಯ ಸ್ನೇಹಿತರಿಗೆ, ಸಾಮಾಜಿಕ ಮುಖಪುಟದ ಸ್ನೇಹಿತರಿಗೆ ಹಂಚ್ಕೋಬೇಕಂತಂದೇಳಿ ಈ ಒಂದು ನನ್ನ ಪುಟ್ಟ ಸಣ್ಣ ಒಂದು ಪ್ರಯತ್ನ. ಇದು ಸೊಗಲ ದೇವಸ್ಥಾನದ ಒಳಭಾಗದಲ್ಲಿರ್ತಕ್ಕಂಥ ಒಂದು ಕಲ್ಯಾಣ ಮಂಟಪ ಇದೆ. ನೋಡಿ, ಇಲ್ಲಿ ವಸತಿ ನಿಲಯಗಳಿದ್ದಾವೆ, ಗೆಸ್ಟ್ ಹೌಸ್ಗಳು. ಅಂದರೆ ಯಾರಾದರೂ ತುಂಬ ದೂರದಿಂದ ಬಂದು ದೇವಸ್ಥಾನಕ್ಕೆ ಬಂದರು, ವಾಪಸ್ ಹೋಗೋದಕ್ಕೆ ತಡ ಆಯಿತು, ಅಥವಾ ಅಲ್ಲೇ ವಸತಿಗೆ ಬಂದರು ಅಂತಂದರೆ ಆ ದೇವಸ್ಥಾನದ ಒಳಗಡೆನೆ ವಸತಿ ಉಳಿಬೋದು. ಇದು ಒಂದು ಕಲ್ಯಾಣ ಮಂಟಪ, ಗಿರಿಜಾ ಕಲ್ಯಾಣ ಮಂಟಪ ಅಂತಂದೇಳಿ ಇದೆ. ಈ ಕಲ್ಯಾಣ ಮಂಟಪದಲ್ಲಿ ಯಾರಾದರೂ ದೇವಸ್ಥಾನದಲ್ಲೇ ಮದುವೆ ಆಗಬೇಕಂತ ಅಂದ್ಕೊಂಡವರು ತುಂಬ ಜನ ಇಲ್ಲಿ ವಿವಾಹ ಆಗಿದಾವಂತೆ. ನಿಮಗೆ ಕಾಣಿಸ್ತೀವಿ ನೋಡಿ, ಗಿರಿಜಾ ಕಲ್ಯಾಣ ಮಂಟಪ.
ಅದ್ರ ಪಕ್ಕದಲ್ಲಿ ಅನ್ನ ಸಂತರ್ಪಣಾ ನಿಲಯ ಇದೆ. ಮೀನ್ಸ್ ಸೋಮೇಶ್ವರ ಅನ್ನ ಪ್ರಸಾದ ನಿಲಯ. ಫ್ರೆಂಡ್ಸ್, ಇದು ನೋಡ್ತಿದ್ದೀರಲ್ಲ, ಇದು ದೇವಸ್ಥಾನಕ್ಕೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ, ಸೋಮಪ್ಪ ದೇವಸ್ಥಾನಕ್ಕೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಒಂದು ಪ್ರಸಾದ ನಿಲಯ ಇದೆ. ಅನ್ನಪೂರ್ಣೇಶ್ವರಿ ಪ್ರಸಾದ ನಿಲಯ ಅಂತ ಕಲ್ಯಾಣ ಮಂಟಪ ಇದೆ. ಅದರ ಮುಂಭಾಗದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಒಂದು ಬೆಟ್ಟದ ಮೇಲಿರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಸುಂದರವಾಗಿ ಒಂದು ವಾತಾವರಣ ಇದೆ ಅಂತಲೇ ಹೇಳ್ಬೋದು. ನಾವು ಹೋಗಿರ್ತಕ್ಕಂಥದ್ದು ಬೇಸಿಗೆ ಕಾಲ ಆಗಿರೋದ್ರಿಂದ, ಅಂದರೆ ಬೇಸಿಗೆ ಕಾಲ ಪ್ರಾರಂಭದ ದಿನಗಳು ಇದು. ಹಾಗಾಗಿ ಸ್ವಲ್ಪ ಚಳಿ, ಸ್ವಲ್ಪ ಬಿಸಿಲು ಇದೆ. ನೋಡಿ, ಇದು ಒಂದು ಬಸವೇಶ್ವರನ ಮೂರ್ತಿ ಇದೆ. ಅದೇ ರೀತಿಯಾಗಿ ನಾವು ನಡ್ಕೊತ ಹೋಗ್ತಾ ಇದ್ವಿ. ಸುಮಾರು 100 ಮೆಟ್ಲುಗಳನ್ನು ದಾಟಿ ನಾವು ಒಂದು ದೇವಸ್ಥಾನದ ಸಮೀಪಕ್ಕೆ ನಾವು ಬರ್ತಾ ಇದ್ದೀವಿ. ನೋಡಿ, ತುಂಬ ಅದ್ಭುತವಾಗಿದೆ. ಇದು ಒಂದು ದೇವಸ್ಥಾನದ ಒಂದು ಮುಂಭಾಗ. ಸೋಮೇಶ್ವರ ದೇವಸ್ಥಾನ ಭಕ್ತರಿಗೆ ಸುಸ್ವಾಗತ ಅಂತ ಒಂದು ವೆಲ್ಕಮ್ ಬೋರ್ಡ್ ಹಾಕಿದ್ದಾರೆ. ವೆಲ್ಕಮ್ ಬೋರ್ಡ್ ಆದಮೇಲೆ ಭ್ರಮರಾಂಬಿಕಾ ದೇವಾಲಯ ಏನೋ ಅನಿಸುತ್ತಿದ್ದು. ಆ ಒಂದು ಬಲಭಾಗ, ಸೋಮೇಶ್ವರ ದೇವಸ್ಥಾನದ ಬಲಭಾಗ ಇರ್ತಕ್ಕಂಥ ಒಂದು ದೇವಸ್ಥಾನ ಇದು. ಭಕ್ತಾದಿಗಳು ಯಾರೋ ಒಬ್ಬರು ಆಲ್ರೆಡಿ ಬಂದು ಕುಂತಿದ್ದಾರೆ. ನಾವು ಅರ್ಲಿ ಮಾರ್ನಿಂಗ್ ಹೋಗಿರೋದ್ರಿಂದ ಅಷ್ಟೊಂದು ಜನಸಂದಣಿ ಕಡಿಮೆ ಇದೆ ಈ ಒಂದು ಪ್ರದೇಶದಲ್ಲಿ. ಇದು ಸೋಮೇಶ್ವರ ದೇವಸ್ಥಾನದ ಮೇನ್ ಟೆಂಪಲ್, ಒಂದು ಮುಖ್ಯವಾದ ಒಂದು ದೇವಸ್ಥಾನ. ಇದ್ರ ಪಕ್ಕದಲ್ಲಿ ಒಂದು ಶಿವಪಾರ್ವತಿಯವರ ಒಂದು ದೇವಸ್ಥಾನ ಇದೆ. ಸಂವಿಧಾನದ ಪೀಠಿಕೆ ಏನಿದೆ, ನಮ್ಮ ದೇಶದ ಸಂವಿಧಾನದ್ದು, ಆ ಒಂದು ಪೀಠಿಕೆನ ಇಲ್ಲೊಂದು ಲಗತ್ತಿಸಿದ್ದಾರೆ. ಅದೇನಕ್ಕೆ ಎಲ್ಲೂ ನೋಡಿಲ್ಲ ನಾನು. ಈ ಒಂದು ದೇವಸ್ಥಾನದಲ್ಲಿ ನಾನು ಭಾರತ ಸಂವಿಧಾನದ ಪೀಠಿಕೆನ ಲಗತ್ತಿಸಿರೋದು. ಇದು ಒಂದು ಶಿವ ಮತ್ತು ಪಾರ್ವತಿಯವರ ಒಂದು ದೇವಸ್ಥಾನ. ಇಲ್ಲಿಗೆ ಮದುವೆ ಕಂಕಣ ಬಗ್ಗೆ ಕೂಡಿ ಬರೆದಿರ್ತಕ್ಕಂಥ ಕನ್ಯೆ ವರ ಇಲ್ಲಿ ಬಂದು ಒಂದು ಕಂಕಣ ಕಟ್ಟಿ ಹೋದರೆ ಮದುವೆ ಆಗ್ತಕ್ಕಂಥ ಒಂದು ನಾಣ್ಣುಡಿ ಇದೆ ಅಂತೆ. ಸುಮಾರು ಅತಿ ಬೇಗನೆ ಮದುವೆ ಆಗುತ್ತೆ ಅಂತಂದೇಳಿ ಅಲ್ಲಿ ಒಂದು ಪೂಜಾರಿಗಳು, ಅಲ್ಲಿ ಒಂದು ಭಕ್ತಾದಿಗಳು, ಅಲ್ಲಿಗೆ ಬಂದಿರತಕ್ಕಂಥ ಪ್ರವಾಸಿಗರು ಹೇಳಿದರು. ಶಿವ ಮತ್ತು ಪಾರ್ವತಿಯವರ ಇದನ್ನು ಮಾಡ್ತಾರಂತ. ಇದು ಸೋಮನಾಥೇಶ್ವರ ದೇವಸ್ಥಾನ. ಇದು ಸೋಮನಾಥೇಶ್ವರ. ಇದು ಒಂದು ಮೇನ್ ಟೆಂಪಲ್ ಒಳಗಡೆ ಇರ್ತಕ್ಕಂಥ ಒಂದು ದೇವರು. ಇಲ್ಲಿ ಒಂದು ಚಿತ್ರಪಟ ವಿಡಿಯೋ ತೆಗಿಬಾರ್ದು ಅಂತ ಹೇಳಿದರು. ಬಟ್ ಆದ್ರೂ ಒಂದು ರಿಕ್ವೆಸ್ಟಬಲ್ ಆಗಿ ಒಂದು ವಿಡಿಯೋ ಮಾಡ್ಕೊಂಡು ಒಂದು ಫೋಟೋಸ್ ತೊಗೊಂಡು ಬಂದ್ವಿ. ಒಂದು ತುಂಬ ಹಳೆಯ ಕಾಲದ ದೇವಸ್ಥಾನ, ಚಾಲುಕ್ಯರ ಕಾಲದ ದೇವಸ್ಥಾನ ಇರೋದ್ರಿಂದ ಅದೇ ಒಳಗಡೆ ಅದೇ ಶಿಥಿಲಾವಸ್ಥೆ, ಅಂದರೆ ಮೀನ್ಸ್ ಹಳೆಯ ಕಾಲದ್ದೇ ಇದೆ. ಅದಾದಮೇಲೆ ನಾವು ಹೊರಗಡೆ ಬಂದು ಮತ್ತು ಶಿವಪಾರ್ವತಿ ದೇವಸ್ಥಾನದ ಪಕ್ಕದಲ್ಲಿ ಹಳೆಯ ಕಾಲದ ಅಂದರೆ ಓಲ್ಡ್ ಟೆಂಪಲ್ ಇದೆ. ಅದನ್ನು ಮತ್ತೆ ನವೀಕರಣ ಮಾಡಿ ಪಕ್ಕಕ್ಕೆ ಅವ್ರನ್ನ ಇದನ್ನು ಮಾಡಿದ್ದಾರೆ, ಶಿಫ್ಟ್ ಮಾಡಿದ್ದಾರೆ. ಇದು ಆ ದೇವಸ್ಥಾನದ ಮೇಲ್ಭಾಗದಲ್ಲಿ ಮೆಟ್ಲುಗಳು ಹತ್ಕೊಂತ ಹೋದರೆ ನಮ್ಗೆ ಇನ್ನೂ ಕೆಲವೊಂದು ಜಿಂಕೆವನ, ಮೃಗಾಲಯ, ಇನ್ನೂ ಒಂದು ಬೆಟ್ಟಗುಡ್ಡ ಸಿಗುತ್ತೆ. ಹಂಗೆ ನಮ್ಮ ಒಂದು ಸ್ನೇಹಿತರು ಹೇಳಿರೋದ್ರಿಂದ ನಾವು ಹಂಗೆ ಹೋದ್ವಿ ಮೇಲ್ಗಡೆ. ನಿಮಗೆ ಕಾಣಿಸ್ತಿದೆ ನೋಡಿ. ಎಷ್ಟು ಮೆಟ್ಲಿದಾವೆ? ಪ್ರವಾಸಿಗರಿಗೆ ಒಂದು ದಿನ ಪ್ರವಾಸ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಏನಂತ ಊಟದ ಪ್ರಸಾದ ವ್ಯವಸ್ಥೆ ಇದೆ. ಮತ್ತು IB ವ್ಯವಸ್ಥೆ ಇದೆ ಉಳ್ಕೊಳೋರಿಗೆ, ರೆಸ್ಟ್ ಮಾಡೋರಿಗೆ. ಇದು ಮೇಲ್ಭಾಗಕ್ಕೆ ಜಿಂಕೆವನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇದು ಸುಮಾರು 10ನೇ ಶತಮಾನ ಅಂತ ಹೇಳಿದರು. ಎಲ್ಲೂ ಇತಿಹಾಸದಲ್ಲಿ 10ನೇ ಶತಮಾನ ಅಂತಂದೇಳಿ ನಾನು ಇತಿಹಾಸ ತೆಗೆದು ನೋಡಿದೆ, ಎಲ್ಲೂ ಇಲ್ಲ. ಬಟ್ ಅಲ್ಲಿ ಒಂದು ಜನಗಳು ಹೇಳಿರೋದನ್ನೇ ನಾವು ನಿಮಗೆ ಹೇಳಬೇಕು. ಜಿಂಕೆವನಕ್ಕೆ ಸಮೀಪಿಸ್ತಿದ್ದೀವಿ. ನೋಡಿ, ಗುಡ್ಡಗಾಡುಗಳ ಮಧ್ಯೆ ಇರ್ತಕ್ಕಂಥ ಒಂದು ದೇವಸ್ಥಾನ ಇದು. ಯಾರಾದರೂ ಬೆಳಗಾಂ ಜಿಲ್ಲೆ, ಧಾರವಾಡ ಜಿಲ್ಲೆ, ಒಂದು ಗದಗ, ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲಾದಲ್ಲಿ ಒಂದು ದಿನದ ಪ್ರವಾಸಕ್ಕೆ ನಾವು ಫ್ಯಾಮಿಲಿ ಸಮೇತ ಅಥವಾ ಫ್ರೆಂಡ್ಸ್ ಸಮೇತ ಒಂದು ಐತಿಹಾಸಿಕ ಸ್ಥಳಕ್ಕೆ ಹೋಗ್ಬೇಕಪ್ಪ ಅಂತಂದರೆ ಈ ಒಂದು ದೇವಸ್ಥಾನ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನದ ಜೊತೆಗೆ ಮತ್ತೇನಪ್ಪ ಅಂತಂದರೆ ಇಲ್ಲಿ 8 ಮೂಲೆಯಲ್ಲೂ ನೀರು ಬರುತ್ತೆ. 8 ಮೂಲೆಯಲ್ಲೂ ನೀರು ಬರೋದ್ರಿಂದ ಪೂರ್ವಕ್ಕೆ ಒಂದು ಅಜ್ಜಪ್ಪನ ಗುಡಿ ಅಂತಂದೇಳಿದೆ. ಕಲ್ಲಿನ ಸೂರ್ಯ ಮತ್ತು ಚಂದ್ರ ದೇವಾಲಯ ಇದೆ ಅಂತಂದೇಳಿ ಹೇಳ್ತಾರೆ. ಸುಮಾರು ದೇವಾಲಯಗಳು, ಈ ದೇವರುಗಳು ಈ ಒಂದು ಬೆಟ್ಟ ಗುಡ್ಡದಲ್ಲಿ ನಮಗೆ ಕಾಣಬರ್ತವೆ. ಇದು ಒಂದು ಕಾಳಿ ದೇವಾಲಯ. ಅಷ್ಟೊಂದೇನು ಇಂಪ್ರೂವ್ಮೆಂಟ್ ಇಲ್ಲ. ಬಟ್ಟು ದೇವಸ್ಥಾನ ಅಂತಂದೇಳಿ ಅದು ಮೆನ್ಷನ್ ಮಾಡಿದ್ದಾರೆ. ಒಳಗಡೆ ದೇವರಿದೆ. ಡೋರ್ ಕ್ಲೋಸ್ ಮಾಡಿದರು, ಮೀನ್ಸ್ ಬೀಗ ಹಾಕಿದ್ರು. ಹಂಗಾಗಿ ನಾವು ಅದನ್ನು ಒಳಗಡೆ ಹೋಗೋಕ್ಕಾಗಲಿಲ್ಲ.
ಸೊ ನಾವು ಕಾಳಿ ದೇವಾಲಯನ ನೋಡ್ಕೊಂಡು ನಾವು ಸೀದಾ ಹೋಗಿದ್ದು ಎಲ್ಲಪ್ಪ ಅಂತಂದರೆ ಜಿಂಕೆ ವನ ನೋಡಿದ್ವಿ. ಜಿಂಕೆ ವನದ ಸಮೀಪ ಹೋಗಿ ಸೊ ಅಲ್ಲಿಂದ ನಾವು ಒಂದು ಇದು ಬರುತ್ತೆ, ಅಲ್ಲಿ ಒಂದು ದೈವಿ ಆರಾಧಕರು ಧ್ಯಾನಕ್ಕೆ ಕುಂತಿದ್ರಂತೆ, ನನಗೂ ಗೊತ್ತಿಲ್ಲ, ಅಲ್ಲಿ ಹೇಳಿದರು. ಸೊ ದೈವಿ ಆರಾಧಕರು ಧ್ಯಾನಕ್ಕೆ ಕುಂತಿದ್ರು. ಆ ಒಂದು ಧ್ಯಾನದ ಮನೆ, ಅವರು ಒಂದು ವಂಶಸ್ಥರು ಈಗಲೂ ಅಲ್ಲಿದ್ದಾರೆ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಜಿಂಕೆವನ ತೋರಿಸ್ತಾ ಇದ್ದೀನಿ. ಸೊ ಈಗ ಅಲ್ಲಿ ಜಿಂಕೆವನಕ್ಕೆ ಎಂಟ್ರೆನ್ಸ್ ಇಲ್ಲ ಅಂತಂದರು, ನಿಮಗೆ ಕಾಣಿಸ್ತಿಲ್ಲ. ಸೊ ಸುಮಾರು ಸೋಮನಾಥೇಶ್ವರ ದೇವಸ್ಥಾನದಿಂದ ಒಂದು 100-150 ಮೀಟ್ರು ಮೇಲ್ಭಾಗದಿಂದ ಮತ್ತೆ ರೋಡ್ ಇದೆ. ಸೊ ಮೇಲ್ಭಾಗದಿಂದ ರೋಡ್ ಇದೆ, ಅಲ್ಲಿಗೆ ಜಿಂಕೆವನಕ್ಕೆ 10 ರೂಪಾಯಿ, ವಯಸ್ಕರಿಗೆ 10 ರೂಪಾಯಿ, ಚಿಕ್ಕ ಮಕ್ಳಿಗೆ 5 ರೂಪಾಯಿ ಅಂತಂದೇಳಿ ಟಿಕೆಟ್ ಮಾಡಿ ಬಿಟ್ಟಿದ್ದಾರೆ. ಬಟ್ ಈಗ ಸದ್ಯಕ್ಕೆ ಅಲ್ಲಿ ಒಂದು ಅಲೋ ಇರಲಿಲ್ಲ. ಸೊ ನಾವು ಹಂಗಾಗಿ ಅದರ ಒಳಗಡೆ ಹೋಗಲಿಲ್ಲ. ಮೇ ಬಿ ಜಿಂಕೆ ಇದ್ವೋ ಇಲ್ಲ ಗೊತ್ತಿಲ್ಲ, ಈಗ ಇಲ್ಲ ಅನಿಸುತ್ತೆ ಮೇ ಬಿ. ಸೊ ಹಂಗಾಗಿ ನಾವು ಆ ಜಿಂಕೆ ನೋಡೋಕ್ಕೆ ಹೋಗಲಿಲ್ಲ. ಇದೆ ನೋಡಿ ಒಂದು ಜಿಂಕೆವನ ಶ್ರೀ ಕ್ಷೇತ್ರ ಸೊಗಲ. ಶ್ರೀ ಕ್ಷೇತ್ರ ಸೊಗಲ ಅಂತಂದೇಳಿದೆ. ಇಲ್ಲಿಂದ ಜಿಂಕೆವನ ಆ ಮೆಟ್ಲು, ಮತ್ತು ಅಲ್ಲಿಂದ ಮತ್ತೆ ಲೆಫ್ಟ್ ಸೈಡ್ ಮೆಟ್ಲು ಹತ್ತಿ ನಾವು ಹೋಗಬೇಕು. ಸೊ ಅದಾದಮೇಲೆ ನಾವು ಇಲ್ಲಿ ದೈವಿ ಆರಾಧಕರು ಅಂತ ಹೇಳಿದ್ವಲ್ಲ, ಅವರು ಒಂದು ಗುಹೆ ಕಡೆ ನಮ್ಮ ಒಂದು ಪಯಣ ಸಾಗ್ತಾಯಿದೆ. ಅವರು ಒಂದು ಗುಹೆನ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ಮೀನ್ಸ್ ಅವರು ಒಂದು ಮನೆ ಅಲ್ಲೇ ಕಟ್ಕೊಂಡಿರೋದ್ರಿಂದ, ಅವರ ವಂಶಸ್ಥರು ಅಲ್ಲೇ ವಾಸವಾಗಿರೋದ್ರಿಂದ ಅದನ್ನು ಒಂದು ಆಲ್ಟ್ರೇಷನ್ ಮಾಡಿ ಒಂದು ಸೊ ಮನೇನ ತುಂಬ ಅಲ್ಲೇ RCC ಮನೆ ಕಟ್ಕೊಂಡು ಒಂದು ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ. ಅವ್ರು ನೋಡಿ ಅಲ್ಲಿ ಸಿಮೆಂಟು, ಕಲ್ಲು, ಮಣ್ಣು, ಸೊ ಅಲ್ಲಿಗೆ ಮೇಲ್ಗಡೆ ತೊಗೊಂಡೋಗೋದಕ್ಕೆ ಅವರು ಒಂದು ಇದನ್ನು ಮಾಡ್ಕೊಂಡಿದ್ದಾರೆ, ಒಂದು ವ್ಯವಸ್ಥೆ ಮಾಡ್ಕೊಂಡು. ಸೊ ಮೇಲ್ಗಡೆಯಿಂದ ಕೆಳಗೆ ಬಿಡ್ತಾರೆ, ಕೆಳಗಡೆಯಿಂದ ಮೇಲ್ಗಡೆ ಎಳ್ಕೊಂತಾರೆ. ಮೆಟ್ಲತ್ತಿ ಹೊತ್ಕೊಂಡು ಭುಜದ ಮೇಲೆ ಹೊತ್ಕೊಂಡು ಹೋಗೋದಕ್ಕೆ ತುಂಬ ಟಯರ್ಡ್ ಆಗೋದ್ರಿಂದ, ಸೊ ಟೈಮು ಹಿಡಿಯೋದ್ರಿಂದ ಈ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ ಮನೆ ವಾಸವಾಗಿರ್ತಕ್ಕಂಥ ಅವರು. ಸೊ ನೋಡಿ ಒಳಗಡೆ ಹೋದ್ವಿ. ಸೊ ಒಳಗಡೆ ಪೂಜೆ ನಡೀತಾ ಇತ್ತು. ಸೊ ಒಂದು ಗುಹೆ ಮುಂಭಾಗ ಇದು. ಸೊ ಒಳಗಡೆ ಪೂಜೆ ನಡೀತಕ್ಕಂಥ ಒಂದು ಸಂದರ್ಭದಲ್ಲಿ ಸೊ ನಾವು ಅವ್ರನ್ನ ಒಂದು ಪರ್ಮಿಷನ್ ತೊಗೊಂಡು ಒಳಗಡೆ ಬರ್ಬೋದಂತ ಕೇಳಿದ್ವಿ. ಆ ಗುಹೆ ಒಳಗಡೆ ಇದಾರಲ್ಲ, ಗುಹೆ ಒಳಗಡೆ ಧ್ಯಾನ ಕೂತಿರ್ತಕ್ಕಂಥವ್ರ ಮಗ ಇವರು ಒಂದು ಮೂರ್ತಿಯಲ್ಲಿರ್ತಕ್ಕಂಥದ್ದು. ನೋಡಿ, ಇದು ಗುಹೆ ಒಳಗಿನಿಂದ ಹೊರಗಡೆ ನಾವು ಬರ್ತಕ್ಕಂಥದ್ದು. ನಾನು ಸುಮಾರು ಎತ್ತರ ಇದೆ ಅಂತಂದರೆ ಒಂದು 5 ಅಡಿ 4.25 ಅಡಿ ಇರ್ಬೋದು. ನಾನು ಒಂದು 6 ಅಡಿಗೆ ಒಂದು 1 ಅಥವಾ 2 ಇಂಚ್ ಕಡಿಮೆ ಇರೋದ್ರಿಂದ ನನ್ನ ಎತ್ತರಕ್ಕೆ ಅದು ಆಗಲಿಲ್ಲ. ಸೊ ಬಗ್ಗಿಕೊಂಡು ಬಂದೆ. ತುಂಬ ಅಂದರೆ ತುಂಬ ಒಂದು ಅದ್ಭುತವಾಗಿದೆ. ಆ ಗುಹೆ ಒಳಗಡೆ ಧ್ಯಾನಕ್ಕೆ ಯಾವ ಥರ ಕುಂತಿದ್ರು ಏನು, ಸೊ ದೇವರೇ ಬಲ್ಲ, ಪರಮಾತ್ಮನೇ ಬಲ್ಲ. ಸೊ ಈಗಿನ ಕಾಲದಲ್ಲಿ ಅಂಥ ಒಂದು ಪವಾಡಗಳು ಸಿಗೋದಿಲ್ಲ. ತಪಸ್ ಮಾಡಿರೋದು. ಇವ್ರ ಹೆಣ್ಮಕ್ಳು ಇವರು ಸ್ವಂತ ಯಾವ ಊರು ಸರ್? ಗೊರ್ಲಿಕೊಪ್ಪ. ಇಲ್ಲೇ ಬಂದು ಇಲ್ಲೇ ಇದು ಮಾಡ್ಕೊಂಡು ಇಲ್ಲೇ ಹಂಗೆ ಆ ಗುಹೆ ಮುಗಿಸಿಕೊಂಡು ನಾವು ಕೆಳಗಡೆ ಬಂದ್ವಿ. ಕೆಳಗಡೆ ಬಂದಾಗ ನೋಡಿದ್ವಿ, ಸೊ ಗುಹೆ ಒಳಗಡೆ ಧ್ಯಾನಕ್ಕೆ ಕುಂತಿರ್ತವರ ಒಂದು ಮಗನವ್ರ ಸಮಾಧಿ ಅಂತ ಇದು. ಸ್ವಾಮೀಜಿ, ದೈವ ಆರಾಧಕರ ಸ್ವಾಮೀಜಿ ಅವರ ಮಗನ. ಇವರು ಸಹ ದೈವ ಆರಾಧಕರು. ಅವ್ರಿಗೂ ಇವರು ಒಬ್ಬನೇ ಮಗ, ಇವ್ರಿಗೂ ಒಬ್ಬನೇ ಮಗ. ಸೊ ಆ ಗುಹೆ ಒಳಗಡೆ ಒಂದು ಕಾಮಗಾರಿಗಳು ನಡೀತಾವಲ್ಲ, ಅವ್ರ ಹತ್ರ ಒಂದು ಸೊ ಗುಹೆ ಬಗ್ಗೆ ವಿಚಾರಿಸಿದ್ವಿ. ಅವರು ತಲ್ಲೂರರಂತೆ. ವಿಚಾರಿಸಿ ಅವ್ರ ಹತ್ರ ಕೇಳಿದ್ವಿ, ಅದು ಏನು ಎತ್ತ ಗುಹೆ ಬಗ್ಗೆ ಒಂದು ಇತಿಹಾಸನ ಕೇಳಿದ್ವಿ. ಅವ್ರು ಒಂದು ಬಾಯಲ್ಲಿ ಕೇಳ್ತಿದ್ವಿ ನೋಡ್ರಿ. RCC ಮಾಡ್ಕೊಂಡವ್ರಿ. ಈಗ ಇವ್ರು ಮಾಡಿದ್ದೆಲ್ಲ ಬಿಲ್ಡಿಂಗ್ ಮಗ, ಅಜ್ಜನ್ ಮಗ. ಗವಿ ಇನ್ನು ಕೆಳಗೈತಾ? ಇನ್ನು ಚಲೋ ಐತಿ. ಅಲ್ಲ ಕೆಳಗಡೆ ಎಲ್ಲಿ ತಕನ ಹೋಗುತ್ತದು? ಒಂದು ದೂರ ಭಯಂಕರ ಹೋಗೈತ್ರಿ. ಹೌದಾ? ಈಗ ಅಲ್ಲೇ ಒಳಗ್ ಕೆಲಸ ಮಾಡತ್ತೀರಿ. ಹೌದು, ಅದೇ ನೋಡಿದ್ವಿ. ಅಲ್ಲಿಗನ ಹೋದ್ವಿ, ವಾಪಸ್ ಬಂದ್ವಿ ನಾವು. ಅರ್ಧ ಹೋಗಿ ಲೈಟ್ ಹಚ್ಚಿದ್ವಿ. ಲೈಟ್ ಹಚ್ಚಿತ್ತ.
ಕೆಲಸ ಮಾಡತ್ತೀರಿ. ಏನ್ ಕೆಲಸ ಮಾಡ್ತಾ ಇದಾರೆ ಅಲ್ಲಿ? ಅದ ಒಳಗಿಂದ ಅದ್ನ ಮಂದಿ ಅಡ್ಡಾಡುವಂಗ ಹಾ ಹಾ. ಬಾಳ ಅಟ್ಯಾಕ್ ಐತ್ರಿ. ಅದು ಅಲ್ಲಲ್ಲ, ಅದು ಕಲ್ಲು ಅದು. ಮ್ಯಾಗ್ನೆಸ್ ಹ್ಮ್. ಅದೇ ಖುಷಿ ಅಲ್ಲ ಅದು. ಹ್ಮ್. ಹಂಗ ಮತ್ ಬಾತಿ ಇದನ್ ಮಾಡಿದ್ರು ಮತ್ ಹಾ, ಅದಕ್ಕೆ ಕೇಳಿದ್ ನಾನು. ಎಷ್ಟು ವರ್ಷದ ಇತಿಹಾಸ ಐತ್ರಿ ಇದು? ಇದು ಒಂದ್ ಏನೋ ಒಂದ್ 100 ಮ್ಯಾಗ ಇರ್ಬೇಕು. ಹಾ. ನಿಮ್ದು ಯಾವರು? ನಮ್ದು ಇಲ್ಲೇ ಕಲ್ಲೂರು. ಹಾ. ಅಲ್ಲೇ ಕೂಲಿ ಕೆಲ್ಸಕ್ಕೆ ಬಂದಿರಿ ಈಗ? ಎಷ್ಟು ಕೊಡ್ತಾರೆ ಸುಮ್ನೆ ಪಗಾರ? ಹಾ. ಚಾಕ್ರಿ ಮಾಡಾಕ ಬಂದಿವಿ ನಾವು. ಹಾ ಹಾ. ಅದ್ ನಮ್ಗ್ ಬೇಕಾದ ಜನ ಇರೋದು ಹೋಗೋದು. ಇದೊಂದು ವಿಡಿಯೋ ಮಾಡೋದು. ಸೊ ಅಲ್ಲಿಂದ ಮುಂದೆ ಬಂದು ಒಂದು ಶಿವನ ದೇವಸ್ಥಾನ ಇದೆ, ಅಲ್ಲಿ ಒಂದು ವಿಡಿಯೋ ಮಾಡ್ಕೊಂಡ್ವಿ. ಸೊ ಶಿವ ಶಿಥಿಲಾವಸ್ಥೆಯಲ್ಲಿದೆ ನೋಡಿ, ಇಂಪ್ರೂವ್ಮೆಂಟ್ ಮಾಡಬೇಕು. ಸೋಮನಾಥೇಶ್ವರ ದೇವಸ್ಥಾನ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ, ಅಲ್ಲಿ ಸುತ್ತಮುತ್ತಲಿರೋಂತೆಲ್ಲ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಬೇಕು ನಮ್ಮ ಹಿಂದೂ ಭಕ್ತಾದಿ. ಅಲ್ಲಿಂದ ಬಂದು ಸೋಮನಾಥೇಶ್ವರ ದೇವಸ್ಥಾನ ಅರ್ಚಕರ ಹತ್ರ ಒಂದು ಸೋಮನಾಥೇಶ್ವರ ದೇವಸ್ಥಾನದ ಇತಿಹಾಸದ ಬಗ್ಗೆ ಕೇಳಿದ್ವಿ, ಯಾಕಂದರೆ ಅಷ್ಟೊಂದು ನಮಗೆ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಅಲ್ಲಿ ಒಂದು ವಿಡಿಯೋ ಚಿತ್ರೀಕರಣ ಎಲ್ಲ ಮುಕ್ತಾಯ ಆದಮೇಲೆ ಅವ್ರ ಹತ್ರ ಸೋಮನಾಥೇಶ್ವರ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ಇತಿಹಾಸ ಹೇಳಿ ಅಂತಂದೇಳಿ ನಾನು ಹಾಗೂ ನಮ್ಮ ಸ್ನೇಹಿತರು ಕೇಳಿದ್ವಿ. ಸೊ ಆ ಇತಿಹಾಸದ ಬಗ್ಗೆ ಅವರು ತನ್ನದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನದಲ್ಲಿ ಹೇಳಿದರು. ತೊಟ್ಲ ಪೂಜೆ ಮಾಡಿ ಉಡಿ ತುಂಬ ಮಕ್ಕಳ ವರ್ಷದೊಳಗಡೆ ಮತ್ತ ಆಮೇಲೆ ಇಲ್ಲಿ ಕಂಕಣ ಪೂಜೆ ಮಾಡ್ತಾವ ನಾವು. ಶಿವ ಪಾರ್ವತಿ ದಂಪತಿ ಸಮೇತ ಪೂಜೆ ಮಾಡಿಸಿ ಅವ್ರ ಕೈಯಲ್ಲಿ ಒಂದು ಕಂಕಣ ಕಟ್ಟಿಸಿದ್ರೆ ವರ್ಷ ಒಳಗಾಗಿ ಅವ್ರಿಗೆ ಮದುವೆ ಆಗುತ್ತೆ. ಅದು ಲಾಸ್ಟ್ ಇರೋ ದೇವಸ್ಥಾನ ಐತಲ್ಲ, ಅದೇನಾ ಶಿವ ಪಾರ್ವತಿ ದೇವಸ್ಥಾನ? ಆ ಕಡೆ ಶಿವ ಪಾರ್ವತಿ ಒಳಗ ಒಂದು ರೂಮ್ ಐತಲ್ರಿ, ಅವ್ ಹಳೆ ಮೂರ್ತಿ. ಅದ್ರ ಪಕ್ಕದಿರೋದು ಕೆಳಗಡೆ ಹಳೆ ಮೂರ್ತಿ. ಇದು ಸರ್, ಇದು ಮೇನ್ ದೇವಸ್ಥಾನ ಸೋಮನಾಥೇಶ್ವರ. ಈ ಸೋಮನಾಥೇಶ್ವರ ಇರೋದಕ್ಕೋಸ್ಕರ ಸೋಮಪ್ಪ ಅನ್ನೋದು ಜಾಸ್ತಿ. ಸೊಗಲ ಊರಿಗೆ ಸ್ವಲ್ಪ ಫೇಮಸ್ ಆಗಿದೆ. ಮತ್ತು ಇಲ್ಲೆಲ್ಲ ಸುತ್ತಮುತ್ತ ಸೋಮಪ್ಪನ ಹೆಸರಿನಲ್ಲಿ ತುಂಬಾ ಜನ ಜಾಸ್ತಿ ಸಿಗ್ತಾರೆ. ಮೇನ್ ದೇವಸ್ಥಾನ ಇದೆ. ಹಾ ಹಾ ಹಾ. ಅದು ಗವಿ ಇದೆಯಲ್ಲ, ಅಲ್ಲಿಗೆ ಹೋಗಿದ್ವಿ. ಅದೇನು? ಹಾ. ಇದು ಅಲ್ಲಿ ಬಂದು ಈ ದೇವಸ್ಥಾನ ಇದ್ದಾಗನೇ ಬಂದು ಅಲ್ಲಿ ಹೋಗಿ ತಪಸ್ ಮಾಡಿದಾರ ಅವ್ರ ಸ್ವಾಮಿಗಳು? ಅವರೊಬ್ರು ಅಜ್ಜಾರ್ ಬೇರೆ ಇದಾರೆ. ಅವ್ರು ಬೇರೆ ಇದಾರೆ. ಹಾ ಹಾ. ದೇವಿ ಆರಾಧಕರು. ಅವ್ರಿಗೂ ಇದಕ್ಕೇನು ಸಂಬಂಧ ಇಲ್ಲ? ಸಂಬಂಧ ಇಲ್ಲ ಅದಕ್ಕೆ. ಬಟ್ ಅವರೆಲ್ಲ ಹಿಂಗೆ ಓಡಾಡೋದ? ಇದು ಯಾವ ವಾರ ವಿಶೇಷವಾಗಿ ಪೂಜೆ ಮಾಡೋದ್ ದಿನ? ಸೋಮವಾರ. ಪ್ರತಿ ಇದರ ಶ್ರಾವಣದಾಗ 3 ಟೈಮ್ ಅಭಿಷೇಕ ಆಗುತ್ತೆ. 3 ಟೈಮ್ ಸೋಮವಾರ. ಅಭಿಷೇಕ 3 ಟೈಮ್ ಇರುತ್ತೆ. ಬೆಳಿಗ್ಗೆ 6ರಿಂದ ಸ್ಟಾರ್ಟ್ ಆದ್ರೆ 9:30 ಮಟ ಆಗುತ್ತೆ. ಮಧ್ಯಾಹ್ನ 12ರಿಂದ ಸ್ಟಾರ್ಟ್ ಆದ್ರೆ 2:30 ಮಟ ಆಗುತ್ತೆ. ಪ್ರತಿ ದಿವಸ ಇರುತ್ತಾ ಅಥವಾ ಸೋಮವಾರ ಪ್ರತಿದಿನ ಇರುತ್ತೆ. ಶ್ರಾವಣದಲ್ಲಿ ಒಂದು ತಿಂಗಳು ವಿಶೇಷವಾಗಿರುತ್ತೆ, ವಿಶೇಷ ಪೂಜೆ. ಪ್ರತಿ 3ನೇ ಸೋಮವಾರ ಬೆಳಿಗ್ಗೆ ಹೇಳ್ತಾರೆ. ಈಗ ಈಗ ಏನೈತಿರಲ್ಲ, ಇವಾಗ ನಾಳೆ ಸೋಮವಾರ ಹುಳಿಕ್ಕಿಂತ ಪೈಲ ಸೋಮವಾರ ಜಾತ್ರೆ ಇರುತ್ತೆ. ಈಗ ಬರೋ ಸೋಮವಾರ 23 ಪೈಲ ಸೋಮವಾರ ಏನಿರುತ್ತ ಪಾರ್ವತಿ ಲಗ್ನ ಹೊತ್ತಾಗೋದ್ರಿ ಸೋಮವಾರ. ಜಾತ್ರೆ ಜೋರಾಗುತ್ತೆ. 9 ಗಂಟೆಗೆ ಅಂದ್ರೆ ಅಕ್ಕಿ ಕಾಳು ಬೀಳತ್ತಾರೆ. ರಾತ್ರಿ 9 ಗಂಟೆಗೆ ಅಕ್ಕಿ ಕಾಳು ಬೀಳುತ್ತೆ. ಶಿವಪಾರ್ವತಿ ಮದುವೆ. ಮರದಿವಸ ಬೆಳಿಗ್ಗೆ ಮಂಗಳವಾರ ಇರುತ್ತಲ್ಲ, ಸಾಯಂಕಾಲ 4 ಗಂಟೆಗೆ ತೇರ ಇರುತ್ತೆ. ಇದು ಯಾವಾಗ್ಲೂ ದರ್ಶನ ಇರುತ್ತೆ, ಪ್ರತಿ ದಿವಸನೂ ದರ್ಶನ ಇರುತ್ತೆ. ಬೆಳಿಗ್ಗೆ 7 ಗಂಟೆಗೆ ಓಪನ್ ಮಾಡಿದ್ವಿ ಅಂದ್ರೆ ಸಾಯಂಕಾಲ 7:30 ಮಟನು. ಸಾಯಂಕಾಲ 7:30 ಮಟ. ಈಗ ಯಾರನ್ನ ದೂರದಿಂದ ಬಂದರೆ ವಸತಿ ಉಳ್ಕೊಳಕ್ ವ್ಯವಸ್ಥೆ ಐತಿ? ದಾಸೋಹನ ಇದೆ. ಯಾತ್ರ ನಿವಾಸನ ಐತಿ. ಈಗ ಅಲ್ಲಿ ನೀರ್ ಬರ್ತೈತಲ್ಲ, ಅದು ಎಲ್ಲಿಂದ ಬರ್ತೈತಿ ಸರ್? ಮೇಲೆ ಗುಡದ. ಅದನ್ನ ಯಾರು ನೋಡಿಲ್ಲ, ಅದು ಗೊತ್ತಿಲ್ಲ. ಯಾವಾಗ್ಲೂ ಬರ್ತಿರುತ್ತೆ. 12 ತಿಂಗಳು ಬರ್ತಾ ಇರುತ್ತೆ. ಮಳೆಗಾಲದಲ್ಲಿ ಜಾಸ್ತಿ ಬರುತ್ತೆ. ಅದನ್ನ ಯಾರು ಸಂಶೋಧನೆ ಮಾಡಕ್ ಹೋಗಿಲ್ಲ. ಅಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಯಾವಾಗ್ಲೂ ನೋಡೇ ಇದೀರ ನೀರ್ ಯಾವಾಗ್ಲೂ? 8 ದಿಕ್ಕುಗಳಿಂದ ಅಡ್ಡ ಬರುತ್ತಾರ. ಎಲ್ಲ ಕಡೆನೂ ಸ್ವಲ್ಪ ಹರ್ಕೊಂಡ್ ಬರುತ್ತಾವ. ಒಂದೇ ಕಡೆಯಿಂದ ಏನ್ ಬರಲ್ಲ. ಹೌದ್ರಾ? ಮಳೆಗಾಲ ತುಂಬಾ ಜಾಸ್ತಿ ಮಳೆ ಆತಂದ್ರೆ ಎಲ್ಲ ನೀರ್ ಹೋಗುತ್ತೆ. ಹೌದ್ರಾ? ಇಲ್ಲೆಲ್ಲ ಹೋಗ್ತಿರ್ತದ ನೀರ್ ಸುಮ್ನೆ. ಓಕೆ ಸರ್, ನಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತ. ಚಿತ್ರದುರ್ಗದಲ್ಲಿ ನಮ್ದು ಸ್ವಂತ ಊರು. ಇಲ್ಲೇ ಧಾರವಾಡದಲ್ಲಿ ಕೆಲಸ ಮಾಡ್ತೀವಿ. ಏನೋ ಒಂದು ವಿಸಿಟ್ ಇತ್ತು ಇಲ್ಲೇ ಬೈಲಹೊಂಗಲಕ್ಕೆ.
ದೇವಸ್ಥಾನದ ಬಗ್ಗೆ ನಾನು ಯೂಟ್ಯೂಬ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಯಾರೋ ಹೇಳಿದ್ರು, ಹಂಗಾಗಿ ಬರ್ತೀವಿ ಸರ್. ಒಳ್ಳೇದು ಮಾಡಿ ಸರ್. ಫ್ರೆಂಡ್ಸ್ ನೋಡಿದ್ರಲ್ಲ, ಅಲ್ಲಿಂದ ಅವ್ರ ಜೊತೆ ಅರ್ಚಕರ ಜೊತೆ ಮಾತಾಡಿ ನಾವು ಕೆಳಗಡೆ ಇಳಿದು ಹೋಗ್ತಾ ಇದ್ದೀವಿ. ಸೊ ಒಂದು ಉತ್ತಮವಾದಂಥ ಒಂದು ಐತಿಹಾಸಿಕ ಪ್ರಸಿದ್ಧಿಯುಳ್ಳ ಒಂದು ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಐತಿಹಾಸಿಕವಾಗಿದೆ, ಪ್ರೇಕ್ಷಣೀಯ ಸ್ಥಳ, ಸಾಂಸ್ಕೃತಿಕವಾಗಿ ಇದೆ. ಸೊ ಒಂದು ರಸದೌತಣ ಅಂದರೆ ಮೀನ್ಸ್ ಒಂದು ಪ್ರಕೃತಿ ಪ್ರಿಯರಿಗೆ, ಪ್ರವಾಸಿ ಮಿತ್ರರಿಗೆ ತುಂಬ ಹೇಳಿ ಮಾಡಿಸ್ತಕ್ಕಂಥ ಒಂದು ಸ್ಥಳ ನೋಡಿ. ಸುಮಾರು 100ರಿಂದ 200 ಅಡಿ ಎತ್ತರದಲ್ಲಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿನೇ ಇರ್ಬೋದು, ಅದು ಗೊತ್ತಿಲ್ಲ ನನಗೆ ಅಲ್ಲಿ ಎಕ್ಸಾಕ್ಟ್ ಅದೆಷ್ಟು ಎತ್ತರ ಇದೆ ಅಂತ. ಒಂದು 100-150 ಮೆಟ್ಲು ಎತ್ತರ ಬಂದು ನಾವು ನಿಂತ್ಕೊಂಡಿದ್ವಿ. ಸೊ ನೀರು ನೋಡಿ, ಸೊ ಅಲ್ಲಿಂದ ನೀರು 8 ದಿಕ್ಕುಗಳಿಂದ ನೀರು ಬಂದು ಕೆಳಗಡೆ ಹರಿದು ಹೋಗುತ್ತೆ. ಸೊ ಇದು ಒಂದು ಸೋಮನಾಥೇಶ್ವರ ಮೂರ್ತಿ. ಇದು ನೀರು ಹರಿಯೋಂಥ ಒಂದು ಜಾಗ ಸೋಮನಾಥೇಶ್ವರ ಮೂರ್ತಿ. ಇದು ಹೊಂಡ. ಈ ಹೊಂಡದಿಂದ ನೀರು ಸುಮಾರು ಅವ್ರದ್ದು ದೇವ್ರದ್ದೇ ಒಂದು 30 ಎಕರೆ ತೋಟ ಇದೆ. ತೋಟಕ್ಕೆ ಹೋಗಿ ನೋಡೋದಲ್ಲ. ಇದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಒಂದು ಒಳಪಟ್ಟಿದೆ. ಸೊ ನಿಯರ್ ಬೈ ನಮಗೆ ಬೈಲಹೊಂಗಲದ ಮುನವಳ್ಳಿ ರೋಡಲ್ಲಿ ಬರುತ್ತೆ. ಇದು ಬೈಲಹೊಂಗಲಕ್ಕೆ ಒಂದು ಸಮೀಪ ಒಂದು 10 ಕಿಲೋಮೀಟ್ರ್ ಆಗ್ಬೋದು. ಸೊ ಯಾರಾದರೂ ಚಿತ್ರದುರ್ಗ ದಾವಣಗೆರೆ ಈ ಕಡೆ ವಿಸಿಟ್ ಮಾಡೋದು ಬಂದರೆ, ಚಿತ್ರದುರ್ಗ ದಾವಣಗೆರೆ ಮಂದಿ ಸವದತ್ತಿ ಬರೋದು ಸಹಜವಾಗಿ ಬಂದರೆ ಅಂದರೆ ಸವದತ್ತಿಯಿಂದ ಸುಮಾರು ಒಂದು 20 to 25 ಕಿಲೋಮೀಟ್ರ್ ಒಳಗಡೆ ಈ ದೇವಸ್ಥಾನ ಇದೆ. ಸಿರ್ಸಂಗಿಗೆ ಬಂದ್ರೂ ಸಮೀಪ ಆಗುತ್ತೆ. ಸೊ ಯಾರಾದರೂ ಈ ಒಂದು ಪ್ರವಾಸಿ ಸ್ಥಳ ನೋಡೋರು ಸೊ ನೋಡೋದಕ್ಕೆ ಒಂದು ಅದ್ಭುತವಾದ ಒಂದು. ಅಂದಾಗೆ ಫ್ರೆಂಡ್ಸ್, ಇದೇ ಹೋಳಿ ಹುಣ್ಣಿಮೆಗಿಂತ ಮುಂಚೆ ಬರ್ತಕ್ಕಂಥ ಮೊದಲ ಸೋಮವಾರ ಈ ಒಂದು ಸೋಮಪ್ಪನ ಒಂದು ಜಾತ್ರೆ ಇರುತ್ತೆ, ತೇರಿರುತ್ತೆ. ದಯವಿಟ್ಟು ಭಾಗವಹಿಸಿ ಆ ದೇವರ ಒಂದು ಕೃಪೆಗೆ ಪಾತ್ರ ಆಗಬಹುದು. ತುಂಬ ಒಂದು ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳವನ್ನು ವಿಸಿಟ್ ಮಾಡಿ ಸೊ ಅಲ್ಲಿನ ಮಾಹಿತಿ ತೆಗೆದುಕೊಂಡು ನಿಮ್ಮೆಲ್ಲರ ಹತ್ರ ಹಂಚ್ಕೊಂಡಿದ್ದಕ್ಕೆ ತುಂಬ ಖುಷಿಯಾಗಿದೆ. ಇನ್ನು ಮುಂದಿನದಾಗಿ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.